nested loops. We'll try to access individual items within the loop, within the two-dimensional list. ನಾನು ಇದೆಲ್ಲ ಕ್ಲಿಯರ್ ಮಾಡ್ತೇನೆ. ಅದಕ್ಕೆ ನಾವು ಹೇಗೆ ಮಾಡೋದು? ವಿ ಯೂಸ್ ಫಾರ್ ಲೂಪ್, ರೈಟ್? ಫಾರ್ ಲೂಪ್ ಹೇಗೆ? ಟೀಮ್ ಲಿಸ್ಟ್ ಅಲ್ಲಿ ಇರುವಂತಹ ಇಂಡಿವಿಜುವಲ್ ಐಟಮ್ಸ್ ಇನ್ ಟೀಮ್ ಲಿಸ್ಟಲ್ಲಿ ನಾವು ಮುಂಚೆ ಮಾಡಿದ್ವಲ್ಲ, ಇಂಡಿವಿಜುವಲ್ ಪ್ಲೇಯರ್ಸ್, ರೈಟ್? Individual, first we will do one step. So since it's a two-dimensional list, individual row is a team, right? So idondu team, idondu team, idondu team, so ಮೂರು ಟೀಮ್ ಇದೆ. ಸೊ ಇಲ್ಲಿ ನಾವು ನೆಸ್ಟಿಂಗ್ ಯೂಸ್ ಮಾಡಬೇಕಾಗ್ತದೆ. ಓಕೆ, ಸೊ ಫಸ್ಟ್ ಏನು ಮಾಡುವ ಅಂದರೆ ಒಂದು ಲೂಪ್ ಮಾಡುವ. ಟೀಮ್ ಲಿಸ್ಟಲ್ಲಿ ನಾವು ಫಸ್ಟ್ ಹೊರಗಿನ ಇದರಲ್ಲಿ ಲೂಪ್ ಮಾಡ್ತಾ ಇದ್ದೇವೆ. ಸೊ ಒಂದು ಇದು, ಸೆಕೆಂಡ್ ಇದು, ಮೂರನೇದು ಇದು. Okay, now ಇದನ್ನು maybe we will try to print it and see how it prints. So print, ನಾನು ಈಗ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಯೂಸ್ ಮಾಡಿಬಿಟ್ಟು ಟೀಮ್ ಅಂತ ಕೊಟ್ಟು ಲೆಟ್ಸ್ ಸಿ ವಾಟ್ ಇಟ್ ಪ್ರಿಂಟ್ಸ್. ಇದು ನಮ್ಮ ಇಂಡಿವಿಜುವಲ್ ಟೀಮ್ ಅಂತ ಅಸ್ಯೂಮ್ ಮಾಡ್ತಾ ಇದ್ದೇವಲ್ಲ, ಲೆಟ್ಸ್ ಸಿ ಇಫ್ ಇಟ್ ಪ್ರಿಂಟ್ಸ್ ದ್ಯಾಟ್ ಟೀಮ್. ಈ ಟೀಮ್ ಯಾವುದು ಅಂತ. ಓಕೆ, ಸೊ ಇಟ್ಸ್ ಗೋಯಿಂಗ್ ಒನ್ ರೋ ಎಟ್ ಅ ಟೈಮ್. ಹೊರಗಿನ ಲೂಪ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಈ ಲಿಸ್ಟನ್ನು ತಗೊಂಡು ಒಂದೊಂದು ಇದನ್ನು ಎಕ್ಸಿಕ್ಯೂಟ್. ನಾವು ಈಗ ವಿ ವಾಂಟ್ ಇಂಡಿವಿಜುವಲ್ ಪ್ಲೇಯರ್ಸ್, ರೈಟ್? ಸೊ ಇಂಡಿವಿಜುವಲ್ ಪ್ಲೇಯರ್ಸ್ ಹೇಗೆ ಆಕ್ಸೆಸ್ ಮಾಡೋದಂದರೆ, ಅಗೇನ್ ವಿ ಹ್ಯಾವ್ ಟು ಗೆಟ್ ಇನ್ ಟು ದಿಸ್ ಲಿಸ್ಟ್. ಅದರೊಳಗೆ ಇನ್ನೊಂದು ನಾವು ಫಾರ್ ಲೂಪ್ ಹಾಕಬೇಕು. ಸೊ ದಟ್ ಈಸ್ ವಿ ಆರ್ ನೆಸ್ಟಿಂಗ್ ಒನ್ ಇನ್ಸೈಡ್ ಅದರ್. ಈ ಇಂಡಿವಿಜುವಲ್ ಲಿಸ್ಟಲ್ಲಿ ನಾವು ಐಟ್ರೇಟ್ ಮಾಡಬೇಕೀಗ. ಸೊ ಅದರಲ್ಲಿ ಲಿಸ್ಟ್ ಮಾಡಬೇಕಲ್ಲ. ಸೊ ಇಲ್ಲಿ ನಾವೊಂದು ಇಂಡಿವಿಜುವಲ್ ಪ್ಲೇಸ್, ಸೊ ಇಲ್ಲಿ ಒಂದು ಟೆಂಪ್ರರಿ ಹಾಕುವ. ಇದು ಯಾವುದು? ಟೀಮ್ ಪ್ಲೇಯರ್ ತಾನೆ. ಸೊ ಪ್ಲೇಯರ್ ಅಲ್ಲಿ ಹಾಕಿಬಿಟ್ಟು ವಿಲ್ ಟ್ರೈ ಟು ಸಿ ವಾಟ್ ಇಟ್ ಪ್ರಿಂಟ್ಸ್ ನಾವು. ಪ್ರಿಂಟ್. ಓಕೆ, ನಾನು ಪುನಃ ಫಾರ್ಮ್ಯಾಟೆಡ್ ಸ್ಟ್ರಿಂಗ್ ಹಾಕ್ತೀನಿ. ಆರ್ ವಿ ವಿಲ್ ಜಸ್ಟ್ ಸ್ಕಿಪ್ ದ್ಯಾಟ್ ಪಾರ್ಟ್ ಆ್ಯಂಡ್ ವಿಲ್ ಯೂಸ್ ಟೀಮ್ ಪ್ಲೇಯರ್ ಅಂತ. ಸೊ ಇಂಡಿವಿಜುವಲ್ ಪ್ಲೇಯರ್ ಆಕ್ಸೆಸ್ ಮಾಡ್ತದಾ ಅಂತ ನೋಡುವ. ಐ ವಿಲ್ ರನ್ ದಿಸ್. ಸೊ ಇಫ್ ಯು ಸಿ, ಇದು ಹೊರಗಿನ ಇದು, ಆ್ಯಂಡ್ ದೆನ್ ವಿ ಆರ್ ಐಟ್ರೇಟಿಂಗ್ ಓವರ್ ದ್ಯಾಟ್. ಇದರಲ್ಲಿ ಐಟ್ರೇಟ್ ಮಾಡಿಬಿಟ್ಟು ಒಂದೊಂದೇ ಪ್ಲೇಯರ್ದ ಹೆಸರನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೇವೆ. ಸೊ ವಿರಾಟ್, ಧೋನಿ, ರೋಹಿತ್. ಸೊ ದ್ಯಾಟ್ಸ್ ನೆಸ್ಟಿಂಗ್, ರೈಟ್? ಸೊ ಇಫ್ ಯು ಸಿ, ವಿ ಆರ್ ಏಬಲ್ ಟು ಆಕ್ಸೆಸ್ ಇಂಡಿವಿಜುವಲ್ items in a two-dimensional list using a nested loops. So we are touching both, right? Two-dimensional list ನಾವು ಡಿಫೈನ್ ಮಾಡಿದ್ವಿ. ಮೇ ಬಿ ಒಂದು ಡೇಟಾ ಇತ್ತು, ಅದರಲ್ಲಿ ನಾವು ಅದನ್ನು ಫಸ್ಟ್ ಹೇಗೆ ಬೇಕೋ ಹಾಗೆ ಟೂ ಡೈಮೆನ್ಷನಲ್ ಆಗಿ ಡೇಟಾವನ್ನು ಅರೇಂಜ್ ಮಾಡ್ಕೊಂಡ್ವಿ. ಅದರ ನೆಕ್ಸ್ಟ್ ವಿ ಆರ್ ಟ್ರೈಂಗ್ ಟು ಆಕ್ಸೆಸ್ ಇಂಡಿವಿಜುವಲ್ ಐಟಮ್ಸ್ ಯೂಸಿಂಗ್ ಅ ನೆಸ್ಟೆಡ್ ಫಾರ್ ಲೂಪ್. ಫಾರ್ ಲೂಪಲ್ಲಿ ಒಂದು ಫಾರ್ ಲೂಪ್ ಯು ಆರ್ ರನ್ನಿಂಗ್ ಥ್ರೂ ಔಟ್ಸೈಡ್ ಹೊರಗಿನ ಲಿಸ್ಟಲ್ಲಿ. ಅದರ ಒಳಗಿರುವ ಇನ್ನೊಂದು ಲಿಸ್ಟ್ ಒಳಗೆ ಯು ಆರ್ ರನ್ನಿಂಗ್ ಒಂದು ಲೂಪ್ ಒಳಗೆ ಇನ್ನೊಂದು ಲೂಪ್. ಸೊ ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್. ಆ್ಯಕ್ಚುಲಿ ನೀವು ಬೇರೆ ಬೇರೆ ಸಿನಾರಿಯೋಸ್ಗೆ ಹೀಗಿದು ಒಂದರ ಒಳಗೆ ಒಂದು ಲೂಪ್ ಯೂಸ್ ಮಾಡಲಿಕ್ಕೆ ಆಗ್ತದೆ. ಓಕೆ, ಯು ಕ್ಯಾನ್ ರನ್ ಒನ್ ಮೋರ್ ಫಾರ್ ಲೂಪ್ ಇನ್ ಸೈಡ್ ಆಲ್ಸೋ. ಇಟ್ ವಿಲ್ ಗೆಟ್ ಕಾಂಪ್ಲೆಕ್ಸ್, ಬಟ್ ನಾರ್ಮಲಿ ಪೀಪಲ್ ಅವಾಯ್ಡ್ ನೆಸ್ಟಿಂಗ್. ಬಟ್ ನಿಮಗೆ ಗೊತ್ತಿರಲಿ ಅಂತ ವಿ ಆರ್ ಟ್ರೈಂಗ್ ಟು ರನ್ ದಿಸ್ ಎಸ್ ಅ ಸಿಂಪಲ್ ಯೂಸ್ ಕೇಸ್. ಸೊ ದಟ್ಸ್ ಅಬೌಟ್ ಫಾರ್ ಲೂಪ್. ಆ್ಯಕ್ಚುಲಿ ದಿಸ್ ಇಸ್ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲ. ಮೇ ಬಿ ವಿ ಕ್ಯಾನ್ ಮೇಕ್ ಇಟ್ ಅ ಬಿಟ್ ಕಾಂಪ್ಲೆಕ್ಸ್ ಆಲ್ಸೋ. ಸೇ ನೀವೊಂದು ಕ್ರಿಕ್ ಬಸ್ಗೆ ಏನೋ ಅಪ್ಲಿಕೇಶನ್ ಬರೀತಿದ್ದೀರಿ ಆ್ಯಂಡ್ ಯು ಆರ್ ಟ್ರೈಂಗ್ ಟು ಫೈಂಡ್ ಅ ಪ್ಲೇಯರ್ ಫ್ರಮ್ ಅ ಟೀಮ್. ಸೊ ಇಂಡಿಯಾದ ಪ್ಲೇಯರ್ ಮಿಸ್ ಧೋನಿ, ಅದರ ಒಳಗೆ ಅವರ ODI ಸ್ಕೋರ್ ಎಷ್ಟು ಅಥವಾ ಎಷ್ಟು ಮ್ಯಾಚ್ ಆಡಿದ್ದಾರೆ ಅಂತ ಹುಡುಕ್ಲಿಕ್ಕಿದ್ರೆ ಇಲ್ಲಿ ನೀವು ಆ ಪ್ಲೇಯರ್ ಸಿಕ್ಕಿದ ಮೇಲೆ ಪ್ಲೇಯರ್ಸ್ ಫಸ್ಟ್ ಇಫ್ ದಿಸ್ ನೇಮ್ ಮ್ಯಾಚಸ್ ಅಂತ ನೋಡ್ಬೋದು. ಸೊ ಟೀಮ್ ಪ್ಲೇಯರ್, ಆ ಪ್ಲೇಯರ್ ಬಂದಿದ್ರೆ ಆ ಟೀಮ್ ಪ್ಲೇಯರ್ನ ಹೆಸರು ಸೇ ವಿರಾಟ್. ಸೊ ವಿರಾಟ್ ಕೊಹ್ಲಿ ಹೆಸರಿದ್ದರೆ ಆರ್ ಸೇ ಧೋನಿ ಹೆಸರಿದ್ದರೆ, ಈಗ ಸದ್ಯಕ್ಕೆ ನಾವೇನು ಹಾಕೋದು ಬೇಡ. ವಿಲ್ ಜಸ್ಟ್ ಪ್ರಿಂಟ್ ಧೋನಿ ವಾಸ್ ದ ಕ್ಯಾಪ್ಟನ್ ಆರ್ ಮೇ ಬಿ ರಿಟೈರ್ಡ್ ಅಂತ ಹಾಕಿದರೆ ಒಂದು ಲಾಜಿಕ್, ಅಥವಾ ಕ್ಯಾಪ್ಟನ್ ಅಂತಲೇ ಹಾಕುವ. ಸೊ ಇಫ್ ಯು ಸಿ, ಇಲ್ಲಿ ಕ್ಯಾಪ್ಟನ್ ಅಂತ ಬರ್ತದೆ, ಧೋನಿ ಬಂದಾಗ ಕ್ಯಾಪ್ಟನ್ ಬರ್ತದೆ, ಉಳಿದವ್ರದಾಗ ಪ್ರಿಂಟ್ ಹಾಕಿ. ನಾನು ಇದನ್ನು ತೆಗಿತೇನೆ. ಲೆಟ್ ಸಿ ಇಫ್ ತೆಗೆದು ವಿಲ್ ಸಿ ಇಫ್ ನಮಗೆ ಕ್ಯಾಪ್ಟನ್ ಮಾತ್ರ ಹುಡ್ಬೇಕಾ ಆ ಟೀಮ್ ಇದು ಅಂತ ಇದ್ರೆ, ಲಾಜಿಕ್ ಇದ್ದರೆ ವಿ ವಿಲ್ ಟ್ರೈ ಟು ಸಿ ಇಫ್ ದ್ಯಾಟ್ ವರ್ಕ್ಸ್.
ಓಕೆ, ಸೊ ಇಲ್ಲಿ ಧೋನಿ ಕ್ಯಾಪ್ಟನ್ ಬರ್ತದಲ್ಲ, ಇದು ಯಾವ ಟೀಮ್ ಅಂತ ಬೇಕಿದ್ರೆ ನೀವು ಇನ್ನೂ ಕಾಂಪ್ಲಿಕೇಟೆಡ್ ಮಾಡ್ಬೋದು. ಯು ಕ್ಯಾನ್ ಟ್ರೈ ದ್ಯಾಟ್ ಔಟ್. ಸೊ ಇಂಡಿವಿಜುವಲ್ ಟೀಮ್ ಅಂತ ಇದ್ದರೆ ಅದು ಆ ಟೀಮಿಂದ ಇಲ್ಲಿ ಪ್ರಿಂಟ್ ಮಾಡ್ಬೋದು. ಸೊ ದಟ್ಸ್ ಅಬೌಟ್ 2-dimensional ಲಿಸ್ಟ್ ಆ್ಯಂಡ್ ನೆಕ್ಸ್ಟ್